ನಮಸ್ಕಾರ ಸ್ನೇಹಿತರೆ, ಹೂಡಿ ಬಾಯ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಕ್ಕೆ ತೆರಳಿದ್ದವರ ಮೇಲೆ ಇದೀಗ ಭೀಕರ ಭಯೋತ್ಪಾದಕ ದಾಳಿ ನಡೆದಿದೆ. ಕಾಶ್ಮೀರಿ ಪ್ರತ್ಯೇಕವಾದಿಗಳು ಇಲ್ಲಿಗಂಟ ಕೇವಲ ಭದ್ರತಾ ಪಡೆಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಇದೀಗ ಈ ಪ್ರವಾಸಿಗರ ಮೇಲೆ ಅತ್ಯಂತ ಭೀಕರ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಈ ಬಾರಿ ಇವರು ಪೊಲೀಸ್ ಯೂನಿಫಾರ್ಮ್ ನಲ್ಲಿ ಬಂದು ಪ್ರವಾಸಿಗರ ಮೇಲೆ ಹಠಾತ್ ದಾಳಿ ನಡೆಸಿದ್ದಾರೆ. ಇನ್ನು ಇದು ಕಳೆದ ಹಲವಾರು ವರ್ಷಗಳಲ್ಲಿ ನಡೆದಿರ್ತಕ್ಕಂಥ ಅತಿ ದೊಡ್ಡ ದಾಳಿ ಅಂತ ಕರೆಸ್ಕೊಳ್ತಾ ಇದೆ. ಸುಮಾರು 28 ಜನರು ಈ ದಾಳಿಯಿಂದ ಸಾವನ್ನಪ್ಪಿದ್ದಾರೆ ಅಂತ ಇದೀಗ ಮಾಹಿತಿಗಳು ಕೂಡ ಬರ್ತಾ ಇವೆ. ವಿದೇಶಗಳು, ವಿಪಕ್ಷಗಳು ಸೇರಿ ಎಲ್ಲಾ ಕಡೆಯಿಂದ ಈ ದಾಳಿಗೆ ತೀವ್ರವಾದ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಈ ದಾಳಿ ನಡೆದ ಸ್ಥಳ ಪಹಲ್ಗಾಮ್ ಏನಿದೆ, ಇದು ಕಾಶ್ಮೀರದ ಒಂದು ಪ್ರಸಿದ್ಧವಾದ ಪ್ರವಾಸಿ ತಾಣ. ಇಲ್ಲಿ ಸುಮಾರು ಜನ ಈ ಪ್ರದೇಶದಲ್ಲಿ ಕುದುರೆ ಸವಾರಿ ಮಾಡ್ಲಿಕ್ಕೆ ಅಂತಾನೆ ಬರ್ತಾರೆ ಇಲ್ಲಿಗೆ. ಅದೇ ರೀತಿ ನಿನ್ನೆ ಕೂಡ ಸುಮಾರು ಜನ ಪ್ರವಾಸಿಗರು ಇಲ್ಲಿ ಅವರ ಹಾಲಿಡೇಸ್ ನ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ರು. ಈ ವೇಳೆ ಸುಮಾರು 3 ಜನರಿದ್ದಂತ ಈ ಭಯೋತ್ಪಾದಕರ ಗುಂಪು ಏನಿದೆ, ಸಿಕ್ಕವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದೆ. ಆದ್ರೆ ಇನ್ನೊಂದು ಮಾಹಿತಿಯ ಪ್ರಕಾರ ಕರ್ನಾಟಕದಿಂದ ಪ್ರವಾಸಕ್ಕೆ ತೆರಳಿದಂತ ಮಂಜುನಾಥ್ ಅನ್ನತಕ್ಕಂಥವರ ಮೇಲೆ ಗುಂಡಿನ ದಾಳಿ ನಡೆಸಲಿಕ್ಕಿಂತ ಮುಂಚೆ ಉಗ್ರ ಆತನನ್ನ ನಿನ್ನ ಧರ್ಮ ಯಾವುದು ಅಂತ ಪ್ರಶ್ನೆ ಮಾಡಿದ್ದಾನೆ. ನಂತರ ಆತನ ತಲೆಗೆ ಗುಂಡನ್ನ ಹೊಡೆಯಲಾಗಿದೆ ಅಂತ ಆತನ ಪಕ್ಕ ನಿಂತಿದ್ದಂತ ಆತನ ಪತ್ನಿ ಪ್ರತ್ಯಕ್ಷದರ್ಶಿಯಾಗಿ ಈ ಘಟನೆಯನ್ನ ಹೇಳ್ಕೊಂಡಿದ್ದಾರೆ. ಇನ್ನು ಇವರು ತಮ್ಮ ಮಗ PUCಯಲ್ಲಿ ಸುಮಾರು 97% ಅಂಕವನ್ನ ಪಡೆದ ಹಿನ್ನೆಲೆಯಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಅಂತ, ಆ ಸಂತೋಷವನ್ನ ಆ ಪ್ಲೇಸ್ ನಲ್ಲಿ ಕಳೀಲಿಕ್ಕೆ ಅಂತ ಕಾಶ್ಮೀರಕ್ಕೆ ಹೋಗಿದ್ರು. ಆ ವೇಳೆ ಈ ದುರಂತ ಸಂಭವಿಸಿದೆ. ಇನ್ನು ಮಂಜುನಾಥ್ ಅವರನ್ನ ಕೊಂದ ನಂತರ ಆತನ ಮುಂದೆ ಅಳ್ತಿರ್ತಕ್ಕಂಥ ದೃಶ್ಯಗಳು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇನ್ನು ಈ ಘಟನೆಗೆ ಒಂದು ರೀತಿ ಇಡೀ ದೇಶನೇ ತೀವ್ರವಾದ ಆಕ್ರೋಶವನ್ನ, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಸ್ನೇಹಿತರೆ. ಇನ್ನು ಮೃತ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಮಾಧ್ಯಮದವರ ಮುಂದೆ ಅಲ್ಲಿ ಏನೇನ್ ನಡೀತು ಅಂತ ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ. ಅದರಲ್ಲಿ ಅವರು, ನನ್ನ ಪತಿಯನ್ನ ಕೊಂದ ನಂತರ ಆ ಉಗ್ರನ ಬಳಿ ನಾನು ಕೇಳ್ಕೊಂಡೆ, ನನ್ನ ಪತಿಯನ್ನ ಮಾತ್ರ ಏಕೆ ಕೊಂದೆ, ನನ್ನ ಮಗನನ್ನ ಮತ್ತೆ ನನ್ನನ್ನ ಇಬ್ಬರನ್ನ ಸೇರಿಸಿ ಕೊಂದ್ಬಿಡು ಅಂತ ಅವರು ಆ ಉಗ್ರನ ಬಳಿ ಕೇಳ್ಕೊಳ್ತಾರೆ. ಆದ್ರೆ ಇದನ್ನ ಕೇಳಿದಂತ ಉಗ್ರ, ಹೋಗಿ ಇದನ್ನ ನಿಮ್ಮ ಮೋದಿಗೆ ಹೇಳು, ನಿಮ್ಮಿಬ್ಬರನ್ನ ಜೀವ ಸಹಿತ ಬಿಡುತ್ತಿದ್ದೇನೆ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅಂತ ಇವರ ಪತ್ನಿ ಹೇಳಿದ್ದಾರೆ. ಇನ್ನು ಇದೇ ರೀತಿಯ ಮತ್ತೊಂದು ಘಟನೆಯಲ್ಲಿ ಪುಣೆ ಮೂಲದ ಉದ್ಯಮಿಯೊಬ್ಬರ ಪುತ್ರಿ 26 ವರ್ಷದ ಅಸವರಿ ಜಗದಾಳೆ ಅಂತ, ಈಕೆ ಕೂಡ ಆಕೆ ತಂದೆಯನ್ನ ಯಾವ ರೀತಿ ಈ ಭಯೋತ್ಪಾದಕರು ಹತ್ಯೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಧ್ಯಮದವರ ಮುಂದೆ ಹೇಳಿಕೆಯನ್ನ ನೀಡಿದ್ದಾಳೆ. ಈಕೆಯ ತಂದೆ 54 ವರ್ಷದ ಸಂತೋಷ್ ಅವರು, ಇವರನ್ನ ಮೊದಲು ಟೆಂಟ್ನಿಂದ ಈ ಟೆರರಿಸ್ಟ್ಗಳು ಹೊರಗಡೆ ಎಳ್ಕೊಂಡ್ ಬಂದ್ರು. ನಂತರ ಇವರು ಪ್ರಧಾನಿ ಮೋದಿ ಅವರನ್ನ ಬೆಂಬಲಿಸಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನ ಬೈತಾರೆ. ತದನಂತರ ಮೋದಿ ಅವರನ್ನ ಕೂಡ ಈ ಟೆರರಿಸ್ಟ್ಗಳು ಬೈದ್ರು. ಅದಾದ್ಮೇಲೆ ನಾವು ಕಾಶ್ಮೀರಿ ಉಗ್ರಗಾಮಿಗಳು, ನಾವು ಮುಗ್ಧ ಜನರು, ಮಹಿಳೆಯರು ಮತ್ತು ಮಕ್ಕಳನ್ನ ಕೊಲ್ತಾರೆ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ನಿರಾಕರಿಸ್ತೀವಿ ಅಂತ ಅವ್ರ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಂತರ ಧಾರ್ಮಿಕ ಶ್ಲೋಕವನ್ನ ಪಠಿಸಲು ಈ ಮೃತನಿಗೆ ಹೇಳ್ತಾರೆ. ಅದಾದ ನಂತರ ಅವರಿಗೆ ಅದನ್ನ ಹೇಳೋಕೆ ಸಾಧ್ಯವಾಗೋದಿಲ್ಲ. ಆಮೇಲೆ ಅವ್ರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿದ್ರು ಅಂತ ಅವರ ಮಗಳು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಉಗ್ರರು ಆ ಜಾಗದಿಂದ ತೆರಳಿ ಸುಮಾರು ಹೊತ್ತಾದ ನಂತರ ಆ ಜಾಗದಲ್ಲಿ ಕುದುರೆಗಳ ಮೂಲಕ ಯಾರ್ಯಾರು ಗಾಯಗೊಂಡಿದ್ದಾರೆ ಅವರನ್ನ ಕೆಳಗಡೆ ತಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಅಂತ ಇದೀಗ ಮಾಹಿತಿಗಳಿಂದ ತಿಳಿದು ಬಂದಿದೆ. ಇನ್ನು ಈ ಪ್ರವಾಸಿಗರ ಮೇಲಿನ ದಾಳಿಯನ್ನ ಅಲ್ಲಿದ್ದಂತ ಲೋಕಲ್ಸ್ ಕೂಡ ಅದನ್ನ ವಿರೋಧಿಸಿದ್ದಾರೆ. ನಾವು ಈ ಪ್ರವಾಸಿಗರಿಂದಲೇ ಬದುಕ್ತಾ ಇರೋದು, ಅವ್ರ ಮೇಲೆ ಈ ರೀತಿಯ ದಾಳಿ ನಡೆದ್ರೆ ನಮ್ಮ ವ್ಯಾಪಾರಕ್ಕೆ ಕೂಡ ಇದು ತುಂಬಾ ಪರಿಣಾಮವನ್ನ ಬೀರುತ್ತೆ ಅಂತ ಇವರು ಕೂಡ ಈ ಮೃತರ ಕುಟುಂಬಕ್ಕೆ ಸಂತಾಪವನ್ನ ಸೂಚಿಸಿ ಈ ಘಟನೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಈ ಘಟನೆ ಎಷ್ಟು ಗಂಭೀರವಾಗಿತ್ತು ಅಂದ್ರೆ, ಕರ್ನಾಟಕದ ಸಿದ್ದರಾಮಯ್ಯನವರು ಕೂಡ ಈ ಕಾಶ್ಮೀರದಲ್ಲಿ ಯಾರ್ಯಾರು ಕರ್ನಾಟಕದವರು ಪ್ರವಾಸಿಗರು ಹೋಗಿರ್ತಾರೆ ಅವರನ್ನ ರಕ್ಷಣೆ ಮಾಡಿ ಅವರನ್ನ ಕರ್ಕೊಬರೋದಕ್ಕೆ ಕಂಪ್ಲೀಟ್ ಜವಾಬ್ದಾರಿನ ವಹಿಸಿಕೊಂಡು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿ ಅಲ್ಲಿಗೆ ಕರ್ನಾಟಕದಿಂದ ಒಂದು ತಂಡವನ್ನ ಕೂಡ ಕಳಿಸಿದ್ದಾರೆ. ಇನ್ನು ಗಲ್ಫ್ ಪ್ರವಾಸದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಕ್ಷಣವೇ ಈ ಅಮಿತ್ ಶಾ ಅವರಿಗೆ ಕಾಲ್ ಮಾಡಿ ಈ ಘಟನೆಯ ಭೀಕರತೆಯನ್ನ ಅರಿತು ಈ ಬಗ್ಗೆ ಮೀಟಿಂಗ್ ಮಾಡಿ ಘಟನಾ ಸ್ಥಳಕ್ಕೆ ತೆರಳುವಂತೆ ಖುದ್ದು ಮೋದಿ ಅವರು ಅಮಿತ್ ಶಾಗೆ ಕರೆ ಮಾಡಿ ತಿಳಿಸಿದ್ದಾರೆ. ತದನಂತರ ಅಮಿತ್ ಶಾ ಅವರು ಮೀಟಿಂಗ್ ಮಾಡಿ ಆ ಪ್ರದೇಶಕ್ಕೆ ಭೇಟಿಯನ್ನ ಕೂಡ ನೀಡಿದ್ರು. ಇನ್ನು ಪ್ರವಾಸದಲ್ಲಿದ್ದಂತ ಮೋದಿ ಅವರು ಈ ಘಟನೆಯ ಹಿನ್ನೆಲೆ ಅವರು ತಮ್ಮ ಪ್ರವಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ವಾಪಸ್ ನಮ್ಮ ದೇಶಕ್ಕೆ ಬಂದು ಈ ಬಗ್ಗೆ ತುರ್ತು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಮೊದಲಿಗೆ ಈ ದಾಳಿಯಲ್ಲಿ ಕೇವಲ 2 ರಿಂದ 3 ಜನ ಮೃತಪಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿತ್ತು. ತದನಂತರ ಈ ಗುಡ್ಡಗಾಡು ಪ್ರದೇಶದಲ್ಲಿ ಎಲ್ಲೆಂದ್ರಲ್ಲಿ ಹೆಣಗಳು ಸಿಗ್ತಾ ಹೋದ್ವು. ಈ ಪ್ರವಾಸಿಗರನ್ನ ಎಲ್ಲೆಂದ್ರಲ್ಲಿ ಅವರು ಗುಂಡು ಹಾರಿಸಿ ಕೊಂದಿದ್ರು ಅಂತ ತದನಂತರ ಮಾಹಿತಿ ಬಂತು. ಈ ಟೋಟಲ್ ಆಗಿ ಈಗ ಸುಮಾರು 28 ಜನರು ಈ ದಾಳಿಯಿಂದ ಮೃತಪಟ್ಟಿದ್ದಾರೆ ಅಂತ ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ. ಇನ್ನು ಈ ದಾಳಿಯ ಹಿಂದೆ TRF ಅನ್ನತಕ್ಕಂಥ ಭಯೋತ್ಪಾದಕ ಸಂಘಟನೆ ಈ ದಾಳಿಯ ಹೊಣೆಯನ್ನ ಹೊತ್ಕೊಂಡಿದೆ. ದ ರೆಸಿಸ್ಟೆಂಟ್ ಫ್ರಂಟ್ ಅಂತ ಇವರು ಕರ್ಕೊಳ್ತಾರೆ. ಇದು ಒಂಥರ ಲಷ್ಕರ್ ಸಂಘಟನೆಯ ಒಂದು ಉಪಭಾಗ ಇದ್ದಂಗೆ. ಇವರು ಕಾಶ್ಮೀರದಲ್ಲಿ ಶಾಂತಿಯನ್ನು ಹಾಳು ಮಾಡೋದು ಮತ್ತೆ ಇದರ ಉದ್ದೇಶವಾಗಿದೆ. ಮತ್ತು ಈ ಭೂಮಿಯಲ್ಲಿ ಮುಸ್ಲಿಮೇತರರು ಅಂದ್ರೆ ಮುಸ್ಲಿಮರನ್ನ ಬಿಟ್ಟು ಬೇರೆ ಯಾರು ಕೂಡ ಬದುಕಬಾರದು, ಇರಬಾರ್ದು ಅಂತ ಇವರ ಧ್ಯೇಯ ವಾಕ್ಯ ಏನಿದೆ ಅದರಲ್ಲಿ ಇವರು ಹೇಳ್ಕೊಳ್ತಾರೆ.
ಇನ್ನು ಈ ಸಂಸ್ಥೆಯ ಸ್ಥಾಪಕನನ್ನ ಈ ಹಿಂದೆ ನಡೆದ ಎನ್ಕೌಂಟರ್ ನಲ್ಲಿ ಪೊಲೀಸರು ಹೊಡೆದಾಕಿದ್ರು. ಈಗ ಉಳಿದಂತ ಕೆಲವು ಜನ ಏನಿದ್ದಾರೆ ಅವರು ಈ ರೀತಿಯ ಘಟನೆಗಳನ್ನ ಮಾಡ್ತಾ ಇದ್ದಾರೆ. ತಾವಿನ್ನೂ ಬದುಕಿದೀವಿ ಅಂತ ತೋರಿಸ್ತಾನೆ ಇರ್ತಾರೆ ಇವರು. ಇನ್ನು ಈ ದಾಳಿಯ ಹಿಂದಿನ ಮಾಸ್ಟರ್ ಮೈಂಡ್ ಸೈಫುಲ್ಲಾ ಖಾಲಿದ್ ಅಥವಾ ಸೈಫುಲ್ಲಾ ಕಸೂರಿ ಅಂತ ಕೂಡ ಈತನನ್ನ ಕರೀತಾರೆ. ಈತ ಲಷ್ಕರ್ ಎ ತೊಯ್ಬಾದ ಉಪ ಮುಖ್ಯಸ್ಥನೆಂದು ಇವರನ್ನೆಲ್ಲ ಹೇಳ್ಕೊಳ್ತಾರೆ. ಮತ್ತು ಭಯೋತ್ಪಾದಕ ಸಂಘಟನೆಯ ಸ್ಥಾಪಕ ಹಫೀಜ್ ಸಯ್ಯದ್ ಏನಿದ್ದಾನೆ, ಈತನಿಗೆ ತುಂಬಾ ಕ್ಲೋಸ್ ಆಗಿರ್ತಕ್ಕಂಥ ವ್ಯಕ್ತಿ. ಭಾರತದಲ್ಲಿ ನಡೆದ ಅನೇಕ ಭಯೋತ್ಪಾದಕ ಘಟನೆಗಳು ಏನಿವೆ ಆ ದಾಳಿಗಳಲ್ಲಿ ಈತನ ಹೆಸರು ಕೂಡ ಸೇರ್ಕೊಂಡಿದೆ. ಇನ್ನು ಈತ ಪಾಕಿಸ್ತಾನದಲ್ಲಿ ಮುಕ್ತವಾಗಿ ಪ್ರಯಾಣ ಮಾಡ್ತಾನೆ. ಯಾವಾಗ್ಲೂ ಕೂಡ ಐಷಾರಾಮಿ ಕಾರುಗಳಲ್ಲಿ ಪ್ರಯಾಣಿಸ್ತಾನೆ ಅಂತ ಇತ್ತೀಚೆಗೆ ಬಂದ ಗುಪ್ತಚರ ಮಾಹಿತಿಯಿಂದ ತಿಳಿದಿದೆ. ಇನ್ನು ಈ ದಾಳಿಯಲ್ಲಿ ಶಿವಮೊಗ್ಗದ ಮಂಜುನಾಥ್ ಮಾತ್ರ ಅಲ್ಲದೆ ಬೆಂಗಳೂರಿನಲ್ಲಿ ನೆಲೆಸಿದ್ದ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಭರತ್ ಭೂಷಣ್ ಅನ್ನತಕ್ಕಂಥವರು ಕೂಡ ಮೃತಪಟ್ಟಿದ್ದಾರೆ ಅಂತ ತಿಳಿದು ಬಂದಿದೆ. ಇವರ 3 ವರ್ಷದ ಮಗು ಮತ್ತೆ ಅವರ ಹೆಂಡತಿ ಜೊತೆ ಕಾಶ್ಮೀರಕ್ಕೆ ಟ್ರಿಪ್ ಹೋಗಿದ್ರು. ಈ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಈ ವೇಳೆ ನಡೆದ ಮತ್ತೊಂದು ದಾಳಿಯಲ್ಲಿ ಹೈದರಾಬಾದ್ನ ಗುಪ್ತಚರ ಇಲಾಖೆ ಅಧಿಕಾರಿ ಮನೀಶ್ ರಂಜನ್ ಅವರು ಕೂಡ ಮೃತಪಟ್ಟಿದ್ದಾರೆ. ಈತ ಬಿಹಾರ ಮೂಲದವರು. ಮನೀಶ್ ರಂಜನ್ ತಮ್ಮ ಪತ್ನಿ ಹಾಗೂ ಮಕ್ಕಳೊಂದಿಗೆ ರಜೆಯನ್ನ ಕಳೆಯೋದಕ್ಕೆ ಬೈಸರನ್ಗೆ ತೆರಳಿದ್ರು. ಈ ವೇಳೆ ಭಯೋತ್ಪಾದಕರು ಇವರ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಕರ್ನಾಟಕದ ಸುಮನಾ ಭಟ್ ಅನ್ನತಕ್ಕಂಥವ್ರು ಮತ್ತೆ ಇವ್ರ ಜೊತೆ ಇದ್ದಂತ 17 ಮಂದಿ ಕಾಶ್ಮೀರಕ್ಕೆ ಪ್ರವಾಸವನ್ನು ಹೋಗಿದ್ರು. ನಾವು ದಾರಿ ಮಧ್ಯೆ ಐಸ್ ಕ್ರೀಮ್ ತಿನ್ನಲು ಗಾಡಿಯನ್ನು ನಿಲ್ಸಿದ್ವಿ. ಇದರಿಂದ ಪಹಲ್ಗಾಮ್ ತಲುಪೋದಕ್ಕೆ ಸ್ವಲ್ಪ ತಡ ಆಗಿತ್ತು. ಒಂದ್ ವೇಳೆ ಮುಂಚೆ ಏನಾದ್ರೂ ಹೋಗಿದ್ರೆ ನಾವು ಕೂಡ ಈ ಘಟನೆಯಲ್ಲಿ ಬಲಿಯಾಗ್ತಿದ್ವು ಅಂತ ಇವರು ಕೂಡ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇನ್ನು ಸಂಸದ ತೇಜಸ್ವಿ ಸೂರ್ಯ ಅವರು ಲೋಕಸಭೆಯ ಸಾರ್ವಜನಿಕ ಲೇಖಪತ್ರ ಸಮಿತಿಯ ಸದಸ್ಯರಾಗಿ ಜಮ್ಮು ಮತ್ತು ಕಾಶ್ಮೀರದ ಪ್ರವಾಸದಲ್ಲಿದ್ರು. ಈ ವೇಳೆ ಉಗ್ರರ ದಾಳಿ ವಿಚಾರ ತಿಳಿತಿದ್ದಂತೆ ಅವರ ನೆರವಿಗೆ ಕೂಡ ಬಂದಿದ್ದಾರೆ. ಈ ಘಟನೆಯನ್ನ ಎನ್ಸಿ, ಜೆಕೆಎನ್ಸಿ, ಪಿಡಿಪಿ, ಎಂಎಂಯು ಸೇರಿದಂತೆ ಪ್ರಮುಖ ರಾಜಕೀಯ ಸಂಘಟನೆಗಳು ಮತ್ತೆ ರಾಜಕೀಯ ಪಕ್ಷದ ನಾಯಕರು ಕೂಡ ತೀವ್ರವಾಗಿ ಖಂಡಿಸಿದ್ದಾರೆ. ಕಾಶ್ಮೀರದಲ್ಲಿ ಶಾಂತಿ ಮರುಸ್ಥಾಪನೆಗೆ ಸಕಲ ಕ್ರಮಗಳನ್ನು ಕೈಗೊಳ್ಳೋದಾಗಿ ಸಿಎಂ ಒಮರ್ ಅಬ್ದುಲ್ಲಾ ಕೂಡ ಹೇಳಿದ್ದಾರೆ. ಅಮಾಯಕರ ಜೀವ ಬಲಿ ಪಡೆದಿರುವುದು ನಿಜಕ್ಕೂ ರಕ್ಕಸ ವರ್ತನೆ ಅಂತ ಅವರು ವಿಷಾದವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಕ್ರೂರ ದಾಳಿಯಲ್ಲಿ ಸಾವನ್ನಪ್ಪಿದ ಮುಗ್ಧ ಜೀವಗಳಿಗೆ ಗೌರವ ಸಲ್ಲಿಸುವ ಸಂಕೇತವಾಗಿ ಇಂದು ಈ ಬಂದ್ಗೆ ಬೆಂಬಲ ನೀಡಲು ಎಲ್ಲಾ ಕಾಶ್ಮೀರಿಗಳು ಒಗ್ಗಟ್ಟಿನಿಂದ ಒಗ್ಗೂಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಂತ ಈ ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ಕೂಡ ಹೇಳಿದ್ದಾರೆ. ಇದು ಆಯ್ದ ಕೆಲವರ ಮೇಲೆ ನಡೆದಂತ ದಾಳಿಯಲ್ಲ, ಅಮಾಯಕರ ಹತ್ಯಾಕಾಂಡ. ಇದನ್ನ ಖಂಡಿಸಲು ಈ ಬಂದನ್ನ ನಾವು ಬಲವಾಗಿ ಬೆಂಬಲಿಸುತ್ತೇವೆ ಅಂತ ಪಿಡಿಪಿ ಮುಖ್ಯಸ್ಥೆ ಮತ್ತೊಮ್ಮೆ ಹೇಳಿದ್ದಾರೆ. ಆದ್ರೆ ದಾಳಿಕೋರರು ಕಾಶ್ಮೀರೇತರರನ್ನ ಮತ್ತು ಅವರ ಧಾರ್ಮಿಕ ಗುರುತನ್ನ ಆಧರಿಸಿ ಗುರಿಯಾಗಿಸಿಕೊಂಡು ಈ ದಾಳಿಯನ್ನ ಮಾಡಿದ್ದಾರೆ ಅಂತ ಗುಪ್ತಚರ ಮಾಹಿತಿಗಳು ಕೂಡ ಮಾಹಿತಿಯನ್ನ ತಿಳಿಸಿವೆ. ಪಹಲ್ಗಾಮ್ ದಾಳಿಯ ಹಿಂದಿನ ಗುಂಪು ಘಟನೆಗೆ ಮುಂಚಿತವಾಗಿ ಈ ಪ್ರದೇಶದಲ್ಲಿ ಬೇಹುಗಾರಿಕೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿ ನಂತರ ಈ ದಾಳಿ ನಡೆದಿದೆ ಅಂತ ಗುಪ್ತಚರ ಏಜೆನ್ಸಿಗಳು ತಿಳಿಸಿವೆ. ಇನ್ನು ಪ್ರಧಾನಿ ಮೋದಿ ಅವರು ಇಂದು ಬೆಳಿಗ್ಗೆ ದೆಹಲಿಗೆ ಆಗಮಿಸಿ ನಂತರ ಈ ಬಗ್ಗೆ ತುರ್ತಾದ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಕುರಿತು ಮಾಹಿತಿಯನ್ನ ಪಡೆದು ಸೂಚನೆಗಳನ್ನು ಕೂಡ ನೀಡಿದ್ದಾರೆ. ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಇನ್ನು ಮೃತರ ಕುಟುಂಬಕ್ಕೆ ಸಂತಾಪವನ್ನ ಸೂಚಿಸಿ ಗಾಯಾಳುಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದ್ದಾರೆ. ಇನ್ನು ಇವರಿಗೆ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಒದಗಿಸಲಾಗುತ್ತದೆ ಎಂದು ಪಿಎಂ ಮೋದಿ ಹೇಳಿದ್ದಾರೆ. ಈ ತುರ್ತು ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕೂಡ ಈ ಸಭೆಯಲ್ಲಿದ್ದರು. ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ದಾಳಿ ನಡೆದ ಬಗ್ಗೆ ಮತ್ತು ಈ ಬಗ್ಗೆ ಎಲ್ಲ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ವಿವರಿಸಿದ್ರು. ಬಳಿಕ ಕೈಗೊಂಡ ಭದ್ರತಾ ಕ್ರಮಗಳನ್ನ ಕುರಿತು ಮಾಹಿತಿಯನ್ನ ಕೂಡ ಮೋದಿ ಅವರಿಗೆ ನೀಡಿದ್ದಾರೆ. ಇನ್ನು ಈ ಕುರಿತು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ತನ್ನ ತನಿಖೆಯನ್ನ ಆರಂಭಿಸಿದೆ. ಎನ್ಐಎ ಅಧಿಕಾರಿಗಳ ತಂಡ ಜಮ್ಮು ಮತ್ತು ಕಾಶ್ಮೀರಕ್ಕೆ ಈಗಾಗಲೇ ಬಳಿಕ ಘಟನೆ ನಡೆದ ಸ್ಥಳದಲ್ಲಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಇನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಶ್ಮೀರದಲ್ಲಿ ಇದ್ದು ರಾಜಭವನದಲ್ಲಿ ಮಂಗಳವಾರ ಅಧಿಕಾರಿಗಳ ಜೊತೆ ತುರ್ತು ಸಭೆಯನ್ನ ಕೂಡ ಮಾಡಿದ್ರು. ಕಾಶ್ಮೀರದ ಕಣಿವೆಯಲ್ಲಿ ಕೈಗೊಳ್ಳಬೇಕಾದಂತ ಈ ಭದ್ರತಾ ಕ್ರಮಗಳು ಏನಿದೆ ಅಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಇನ್ನು ಉಗ್ರರು ಎಲ್ಲಿದ್ರೂ ಬಿಡೋದಿಲ್ಲ, ಎಲ್ಲರನ್ನ ಎಳ್ಕೊಂಡು ಬಂದೇ ಬರ್ತೀವಿ ಅಂತ ತಮ್ಮ ಆಕ್ರೋಶವನ್ನ ಪಿಎಂ ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಪಕ್ಷಗಳು ಕೂಡ ಭಯೋತ್ಪಾದನೆಯ ವಿರುದ್ಧ ಒಗ್ಗಟ್ಟಿನ ಹೋರಾಟವನ್ನ ನಡೆಸುವುದಾಗಿ ಮಂಗಳವಾರ ತಮ್ಮ ಹೇಳಿಕೆಯಲ್ಲಿ ತಿಳಿಸಿವೆ. ಇನ್ನು ಈ ಬಗ್ಗೆ ಟೀಕೆಯನ್ನ ಮಾಡಿರುವ ವಿರೋಧ ಪಕ್ಷಗಳು ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸಹಜವಾಗಿದೆ, ನಾರ್ಮಲ್ ಆಗಿದೆ ಅನ್ನತಕ್ಕಂಥ ಈ ಸುಳ್ಳು ಹೇಳಿಕೆಗಳನ್ನ ನೀಡೋ ಬದಲು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಹೊಣೆ ಹೊರಬೇಕು ಅಂತ ಆಗ್ರಹವನ್ನ ಮಾಡಿದೆ. ಈ ಬಗ್ಗೆ ರಾಹುಲ್ ಗಾಂಧಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇನ್ನು ವಿದೇಶಗಳು ಕೂಡ ಭಾರತದಲ್ಲಿ ನಡೆದ ಈ ಭೀಕರ ಘಟನೆಗೆ ಸಂತಾಪವನ್ನ ಸೂಚಿಸಿವೆ. ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದಿರ್ತಕ್ಕಂಥ ಈ ಉಗ್ರ ದಾಳಿಯಿಂದ ಅತೀವ ದುಃಖವಾಗಿದೆ ಎಂದು ಹೇಳಿರ್ತಕ್ಕಂಥ ಇಸ್ರೇಲ್ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ನಾವು ಯಾವಾಗಲೂ ಭಾರತದ ಜೊತೆ ನಿಲ್ತೀವಿ ಅಂತ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಇನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಭಾರತದಲ್ಲಿ ನಡೆದಿರ್ತಕ್ಕಂಥ ಈ
ಭಯೋತ್ಪಾದಕ ದಾಳಿಯನ್ನ ನಾವು ಸಂಪೂರ್ಣವಾಗಿ ಖಂಡಿಸ್ತೀವಿ. ಈ ಬಗ್ಗೆ ಭಾರತಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ ಅಂತ ಇಬ್ಬರು ನಾಯಕರು ಈ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ಸಾಂತ್ವನ ಮತ್ತು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಅವರು ಪ್ರಾರ್ಥಿಸಿದ್ದಾರೆ. ಈ ಬಗ್ಗೆ ಎರಡೂ ದೇಶದ ವಿದೇಶಾಂಗ ಇಲಾಖೆಗಳು ಕೂಡ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿವೆ. ಇನ್ನು ಈ ರೀತಿ ಭಾರತದ ಯಾವುದಾದ್ರೂ ನಾಯಕರು ಹೊರಗೆ ಹೋಗಿರುವಾಗ ಅಥವಾ ಭಾರತಕ್ಕೆ ಯಾರಾದ್ರೂ ಗೆಸ್ಟ್ ಬಂದಿರುವಾಗ ಈ ರೀತಿಯ ದಾಳಿ ನಡೆಯೋದು ನಮ್ಮ ದೇಶದಲ್ಲಿ ಒಂಥರ ಕಾಮನ್ ಆಗಿದೆ. ಈ ಹಿಂದೆ ಕೂಡ ಈ ರೀತಿಯ ಹಲವಾರು ದಾಳಿಗಳು ಕೂಡ ನಡೆದಿವೆ. ಆದ್ರೆ ಈಗ ಮೋದಿ ಹೊರಗಡೆ ಇದ್ರು, ನಂತರ ಅಮೆರಿಕದ ಉಪಾಧ್ಯಕ್ಷ ಭಾರತದಲ್ಲಿದ್ದಾರೆ. ಈ ಟೈಮಲ್ಲಿ ಕಾಶ್ಮೀರದಲ್ಲಿ ದಾಳಿ ನಡೆಸಿ, ಕಾಶ್ಮೀರ ಯಾವತ್ತೂ ಕೂಡ ಒಂದು ವಿವಾದಿತ ಜಾಗ, ಅದು ಪೀಸ್ ಆಗಿರೋದಕ್ಕೆ ನಾವು ಬಿಡಲ್ಲ, ನಮ್ಮ ಪ್ರೆಸೆನ್ಸ್ ಅಲ್ಲಿ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೇನೆ ಈ ದಾಳಿ ನಡೆದಿರೋದಾಗಿ ಒಂಥರ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ನಂತರ ಕಾಶ್ಮೀರದಲ್ಲಿ ಇಂದು ಬಂಧನ ಘೋಷಣೆ ಮಾಡಲಾಗಿದೆ. ಸಂತ್ರಸ್ತರ ಜೊತೆ ನಾವಿದ್ದೇವೆ ಅನ್ನತಕ್ಕಂಥ ಸಂದೇಶವನ್ನ ರವಾನಿಸಲು ಸಾರ್ವಜನಿಕರು ಒಂದು ದಿನದ ಮಟ್ಟಿಗೆ ತಮ್ಮೆಲ್ಲ ದೈನಂದಿನ ಚಟುವಟಿಕೆಗಳನ್ನ ಕೈ ಬಿಡಬೇಕು ಅಂತ ಎಲ್ಲರ ಹತ್ರ ಮನವಿ ಮಾಡಿಕೊಳ್ಳಲಾಗಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಇಬ್ರು ಗಡಿ ದಾಟುತ್ತಿದ್ದವರನ್ನ ಹೊಡೆದಾಕಿದೆ. ಆದ್ರೆ ಈ ಇಬ್ರು ಕೂಡ ಈ ಘಟನೆಯಲ್ಲಿ ಪಾಲ್ಗೊಂಡಿದ್ರ ಅನ್ನತಕ್ಕಂಥ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್.